ದೇಶದ ಆರ್ಥಿಕ ದೇಶದ ಆರ್ಥಿಕ ಇವತ್ತಿನ ಸ್ಥಿತಿಯ ಮೇಲೆ ಏನಾದರೂ ಬೆಕ್ಕಿನ ಕಣ್ಣುಗಳು ಕೆಲಸ ಮಾಡ್ತಾ ಇದಾವೇನೋ ಅನ್ನುವಂತಹ ಒಂದು ಚಿಂತನೆ ಕೂಡ ನನಗೆ ಇಲ್ಲಿ ಬಂತು ಸರ್. ಅದು ಏನೇ ಇರ್ಲಿ, ಬಸವಣ್ಣನವರ ಒಂದು ವಚನ, ಧನಕ್ಕೆ ಮನವನ್ನೊಡ್ಡಿದಡೇನು, ಮನಕ್ಕೆ ಧನವನ್ನೊಡ್ಡಿದಡೇನು, ತನು ಮನ ಧನ ಮೀರಿ ಮಾತಾಡಬಲ್ಲರೆ ಆತನೇ ನಿಸ್ಸೀಮನು, ಆತನೇ ನಿಜೈಕ್ಯ ನೋಡ ಅನ್ನುವಂತ ಒಂದು ವಚನ. ಬಹುಶಃ ಈಗಾಗ್ಲೇ ಸರ್ ಅವರಾಗ್ಲಿ ಮೇಡಮ್ ಅವರಾಗ್ಲಿ ಹೇಳಿದಂತೆ, ಶರಣರು ಹೇಳಿದಂತೆ ನಡೆದರು. ಆದ್ರೆ ಇವತ್ತ ಈ ತನು ಮನ ಧನಗಳನ್ನ ಮೀರಿ ಮಾತಾಡುವಂತವರು, ಅವರು ಮಾತಾಡುವುದಷ್ಟೇ ಅಲ್ಲ, ಮಾತಾಡಿದಂತೆ ನಡೆದವರು, ಅವರು ನಿಸ್ಸೀಮರು, ನಿಜೈಕ್ಯರು ಅನ್ನುವಂತ ಆ ಶರಣವಾಣಿಯನ್ನ ನಿಜವಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ ಸರ್, ನಾವು ನಮ್ಮದಾಗಿಸ್ಕೊಳ್ಬೇಕಾಗಿದೆ. ಇಲ್ಲಿ 21ನೇ ಶತಮಾನದ ಒಂದು ಹುಚ್ಚು, 12ನೇ ಶತಮಾನದ ಒಂದು ಹುಚ್ಚು, 21ನೇ ಶತಮಾನದ ಮತ್ತೊಂದು ಹುಚ್ಚು. ಇವತ್ತ ಎಲ್ಲವನ್ನ ನಾವು ಹಣದ ಹಿನ್ನೆಲೆ ಒಳಗೆ ನೋಡುತ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುವು ಹಣದ ದಾಹವನ್ನ ಮನುಷ್ಯನಿಗೆ ಬಿಡಿಸ್ಬೇಕೋ ಅಂತಹಗಳೇ ಇವತ್ತ ಹಣದ ದಾಹಕ್ಕೆ ಒಂದು ತುತ್ತಾಗ್ತಾ ಇದಾವೆ ಅಂತಂದ್ಮೇಲೆ ಸಾಮಾನ್ಯ ಮನುಷ್ಯರ ಪರಿಸ್ಥಿತಿಗಳು ಏನಾಗ್ಬೇಕು ಸರ್? ಅದಕ್ಕಾಗಿ ಶರಣರು ಒಂದೇನು ಆ ಕಲ್ಯಾಣ ರಾಜ್ಯದ ಕಲ್ಪನೆಯನ್ನ ಕಟ್ಕೊಂಡಿದ್ರು. ಆ ಕಲ್ಯಾಣ ರಾಜ್ಯದ ಕಲ್ಪನೆಯ ಕನಸನ್ನ ನನಸು ಮಾಡುವ ಸಲುವಾಗಿ ಅವರು ಇಟ್ಟುಕೊಂಡ 10 ಹಲವು ಆಯಾಮಗಳಲ್ಲಿ ಆರ್ಥಿಕ ಆಯಾಮ ಬಹಳ ಮಹತ್ವಪೂರ್ಣವಾದದ್ದು ಅನ್ನುವಂತಹ ಒಂದು ವಿಷಯ ತಮ್ಮ ಒಂದು ಉಪನ್ಯಾಸದ ಉದ್ದಕ್ಕೂ ಅದು ನಡೆದು ಬಂದದ್ದು ನಾವು ಗಮನಿಸಬೇಕಾದದ್ದು. ಕೇವಲ ಕಾಯಕ ಮಾಡುವುದಷ್ಟೇ ಅಲ್ಲ, ಕಾಯಕ ಮಾಡುವುದರೊಂದಿಗೆ ಆ ಸುಂಕವನ್ನ ನೀವು ತಪ್ಪದೆ ಕೊಡಬೇಕು. ಒಂದು ವೇಳೆ ಸುಂಕವನ್ನ ಕೊಡದೆ ಹೋದ್ರೆ ಏನು ಪರಿಸ್ಥಿತಿ ಆಗುತ್ತೆ ಅನ್ನುವಂತಹ ಒಂದು ಪರಿಕಲ್ಪನೆಯ ಹಿನ್ನೆಲೆಯೊಳಗ ತಾವು ಅನೇಕ ವಚನಗಳನ್ನ ಇಲ್ಲಿ ಹೇಳಿದ್ರಿ. ಒಂದು ಬಸವಣ್ಣನವರ ವಚನವೇ ಇರಬಹುದು, ಒಡವೆ ಭಂಡಾರ ಕಂಡವರ ದ್ರವ್ಯವ ಬಡ್ಡಿ ವ್ಯವಹಾರಕ್ಕೆ ಕೊಟ್ಟು. ನೋಡಿ, ಒಡವೆ ಭಂಡಾರ ಕಂಡವರ ದ್ರವ್ಯವ ಬಡ್ಡಿ ವ್ಯವಹಾರಕ್ಕೆ ಕೊಟ್ಟು ಮನೆಯ ಗೂಟದಲ್ಲಿ ಹೊಯ್ದುಕೊಂಡಿದ್ದಡೇನು, ಅದು ಎನ್ನರ್ಥವಲ್ಲ ಅನರ್ಥವೆಂಬೆ ಕೂಡಲ ಸಂಗಮದೇವ ಅನ್ನುವಂತಹ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನುವಂತಹ ವಿಷಯವನ್ನ ತಾವು ಹೇಳಿದ್ರಿ ಸರ್. ನನಗನ್ಸುತ್ತೆ ಬಹುಶಃ ಶರಣರ ದಾಸೋಹ ಕಲ್ಪನೆ ಏನಿದೆ ನೋಡ್ರಿ, ಆ ದಾಸೋಹ ಕಲ್ಪನೆ ಅವರು ಶಿವನಿಗೆ ಕೊಟ್ಟ ಸುಂಕ ಏನೋ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಆ ಸುಂಕವನ್ನ ಶರಣರು ಅವರು ಹೆಚ್ಚಿಗೆ ಗಳಿಸಲಿಲ್ಲ, ಗಳಿಸಿದ್ದನ್ನು ಕೂಡ ಅವರು ಒಂದು ನಯಪಯವನ್ನು ಕೂಡ ಅವರು ಲೆಕ್ಕ ಮಾಡಿ ಆ ಶಿವನಿಗೆ ಒಪ್ಪಿಸಿದ್ರು. ಆ ಒಪ್ಪಿಸಿದ ರೂಪವೇ ಯಾವುದಾಗುತ್ತೆ ಅಂದ್ರೆ ಅದು ದಾಸೋಹ ಆಗುತ್ತೆ ಅನ್ನುವಂತಹದ್ದು ಕೂಡ ನಿಮ್ಮ ವಚನಗಳಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಷಯ. ಒಟ್ಟಾರೆ ಇವತ್ತು ನಿಮ್ಮ ಹೋಲ್ ಒಂದು ಉಪನ್ಯಾಸದಲ್ಲಿ ನಾನು ಕಂಡದ್ದು ಕಾಯಕ ಮಾಡ್ಬೇಕು, ಹೊಟ್ಟಿ ತುಂಬಾ ಉಣಬೇಕು. ಅದು ಏನು ಸುಂಕ ಇದೆ, ಅವತ್ತ 12ನೇ ಶತಮಾನದಲ್ಲಿ ಸುಂಕದ ಬಂಕಣ್ಣ ಅನ್ನುವಂತ ಒಬ್ಬ ವಚನಕಾರರೇ ಬರ್ತಾರೆ. ಬಹುಶಃ ಈ ತೆರಿಗೆಯನ್ನ ಸಂಗ್ರಹಿಸುವಂತಹ ಕಾಯಕದವರು ಅವರಾಗಿದ್ರು. ಅವರ ಸುಮಾರು 120-130 ವಚನಗಳು ಇವತ್ತು ಲಭ್ಯವಾಗಿದ್ದು, ಸರ್ ಇವತ್ತು ನೀವು ಸುಂಕದ ಏನು ಪರಿಕಲ್ಪನೆ ಕೊಟ್ಟಿರಲ್ಲ, ಆ ಪರಿಕಲ್ಪನೆ ಅವರ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಏನಾಗಿದೆ ಅಂತಂದ್ರೆ, ಬಹಳ ಚೆನ್ನಾಗಿ ಆ ಸುಂಕ ಸುಂಕ ಅಂದ್ರೆ ಏನು, ಸುಂಕ ಯಾಕೆ ಕೊಡಬೇಕು ಅನ್ನುವುದರ ಒಂದು ವಿಚಾರವನ್ನು ಅವರು ತಮ್ಮ ಆಧ್ಯಾತ್ಮಿಕ ಹಿನ್ನೆಲೆ ಒಳಗ ವಚನಗಳಲ್ಲಿ ಕಟ್ಟಿ ಕೊಡ್ತಾರೆ. ಕ್ರಿಯೆ ಎಂಬ ವ್ಯವಹಾರವ ಮಾಡುವಾಗ ಆಚಾರವೆಂಬ ಶೆಟ್ಟಿ ಕೊಂಬಲ್ಲಿ ಅರಿವೆಂಬ ಸುಂಕ ಹುಟ್ಟಿತ್ತು. ಎಷ್ಟು ಇದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ ನೋಡಿ ಸರ್. ಅರಿವೆಂಬ ಸುಂಕ ಹುಟ್ಟಿತ್ತು, ತೆಲೆವಿಡಿ ಕೊಳುವಿಡಿ ಬಂದಿತ್ತು. ಕ್ರಿಯೆ ಮಾರಿದವಂಗೆ ಆಚಾರವ ಕೊಂಡವಂಗೆ ಉಭಯದ ಸುಂಕ ಸಿಂಕಿತ್ತು ಬಂಕೇಶ್ವರ ಲಿಂಗದಲ್ಲಿ. ಅವರ ಅಂಕಿತನಾಮ ಬಂಕೇಶ್ವರ ಲಿಂಗ. ಇಲ್ಲಿ ಆಚಾರವೆಂಬ ಶೆಟ್ಟಿ ಕೊಂಬಲ್ಲಿ ಅರಿವೆಂಬ ಸುಂಕ ಹುಟ್ಟಿತ್ತು. ಆಚಾರ ಮತ್ತು ಅರಿವು, ಜ್ಞಾನ ಮತ್ತು ಕ್ರಿಯೆ ಅಲ್ಲಿ
ಪರಸ್ತ್ರೀಯರನ್ನ ಭೋಗಿಸಬಾರದು ಅನ್ನುವಂತಹ ಅರಿವು, ಜ್ಞಾನ. ಅಂತ್ಯ ನಡೆಯುವುದು ಏನದ ಅಂದ್ರ ಕ್ರಿಯೆ. ಆ ಕ್ರಿಯೆ ಏನದ ಸರ್, ಅದು ಸುಂಕ. ಆ ಕ್ರಿಯೆ ಏನದ ಅಂದ್ರೆ ಅದೇ ಅವರು ದೇವರಿಗೆ ಕೊಟ್ಟಂತಹ ಇದಕ್ಕೆ ಕೊಟ್ಟಂತಹ ಒಂದು ಸುಂಕ ಅನ್ನುವಂತಹ ಈ ಕಾನ್ಸೆಪ್ಟ್ ಏನಿದೆ. ನಾವು ಬರೀ ಕಾಯಕದ ಮಾತಾಡ್ತಿದ್ದೆವು, ಹಿಂಗ್ ದುಡೀರಿ ಹಂಗ್ ದುಡೀರಿ ಅಂತ ಮಾತಾಡ್ತಿದ್ದೆವು. ಆದ್ರೆ ಇವತ್ತು ವಿಜಯ್ ಕುಮಾರ್ ಸರ್ ಅವರು ಹೊಸ ಒಂದು ಶೀರ್ಷಿಕೆಯನ್ನ ನಿಮ್ಮ ಕೈಗೆ ಕೊಟ್ಟು ನೀವು ಒಂದು ನಮ್ಗೆ ಎಚ್ಚರಿಕೆ ಕೊಟ್ರಿ. ಏನ್ ಎಚ್ಚರಿಕೆ ಅಂದ್ರೆ, ನಿಮ್ಮ ಸುಂಕವನ್ನ ನೀವು ಸಮಾಜಕ್ಕೂ ಅರ್ಪಿಸಬೇಕು, ಸರ್ಕಾರಕ್ಕೂ ಅರ್ಪಿಸಬೇಕು, ಮತ್ತು ನಿಮ್ಮ ಆಧ್ಯಾತ್ಮಿಕತೆಗೂ ಕೂಡ ಅರ್ಪಿಸಬೇಕು ಅನ್ನುವಂತಹ ಒಂದು ತತ್ವವನ್ನು ಕೊಟ್ರಿ. ಇವತ್ತು ಉಪನ್ಯಾಸ ಏನು ಕೊಟ್ರಿ, ಅದಕ್ಕೆ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ನಮಸ್ಕಾರ ಸರ್. ಶರಣಾರ್ಥಿಗಳು ಡಾಕ್ಟರ್ ನೀಲಂಬಿಕೆ ಅವರ, ಬಹಳ ಖುಷಿ ಆಯ್ತು. ಅಂದ್ರೆ ತಮಗೆ ಇವತ್ತು ನೋಡ್ಲಿಲ್ಲ ನಾನು, ಶ್ರದ್ಧಾನ್ನ ಇದು ಖಂಡಿತವಾಗಿ ಸರ್. ಯಾಕಂದ್ರೆ ಶ್ರದ್ಧಾ ಮತ್ತೆ ಅಕ್ಕಾರ ನನ್ಗ ಬಹಳ ಕ್ಲೋಸ್ ಸರ್. ಆ ಸಮಯದಲ್ಲಿ ಒಂದು ಬಹಳ ದೊಡ್ಡ ವೇದಿಕೆನೆ ಕೊಟ್ರಿ. ಕಲಬುರಗಿ ಅಪ್ಪ ಅವರು ಇದ್ರು, ಅವ್ರು ಇಬ್ರು ಗಂಡ ಹೆಂಡತಿ ಇಬ್ರು ಜಾಯಿನ್ ಇದ್ರು ಸರ್ ಅವತ್ತು. ತಾವ್ ಹೇಳಿದ್ರಿ ನನ್ನ ಹತ್ರ ಇವನ್ನ ರಿಕಾರ್ಡಿಂಗ್ ಕೂಡ ಇದೆ. ಇವತ್ತಿಗೂ ಆಕಿನ ನೆನಪು ನಮ್ ಕಾಲೇಜಿನವ್ರಿಗೆ ಹೋಗಿಲ್ಲ ಸರ್, ಇನ್ನು ಕಾಲೇಜಿನವ್ರಿಗೆ ಹೋಗಿಲ್ಲ. ನಿಮ್ಮ ಪ್ರೀತಿಗೆ ಅನಂತ ಶರಣು. ಸರ್ ಓಕೆ, ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸರ್. ಶಿವಪ್ರಕಾಶ್ ಸರ್, ಶಿವಪ್ರಕಾಶ್ ಶರಣಾರ್ಥಿಗಳು. ಯಾರೋ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾರೋ ಮಾತಾಡ್ತೀನಿ ಅಂದ್ರಲ್ಲ ಸರ್? ನಾನೇ ರೀ, ಸುನೀತಾ ಮೂರ್ಶಿಳಿ ರೀ. ಹೇಳ್ರಿ. ಶರಣಾರ್ಥಿ ಎಲ್ಲರಿಗೂ. ನಾನು ಆಗಲೇ ಪ್ರಸಾದ್ ಅವ್ರ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ನಂದು ಒಂದು ವಿಚಾರ ಹೇಳ್ಬೇಕಂತ ಹೇಳಿ ಅನಿಸ್ತಾ ಇದ್ದಾರೆ ಸರ್. ಏನಂದ್ರೆ ಆನೆ ಮೀರಿಕೊಂಡು ಅವ್ರು ಯಾವ ಸಂದರ್ಭದಲ್ಲಿ ಹೇಳಿರ್ಬಹುದು ಅಂತ ಹೇಳಂದ್ರೆ, ಅಂದ್ರೆ ಆ ಇಡೀ ಕಲ್ಯಾಣದ ಒಂದು ಕಾಲಘಟ್ಟ ಏನಿತ್ತು, ಅಲ್ಲಿರುವಂತ ಆ ಆಚರಣೆಗಳನ್ನ ನೋಡಿ, ಅದಕ್ಕೆ ಇದೇ ಸಂದರ್ಭ ಅಂತಿಲ್ಲ, ಅದು ರೆಗ್ಯುಲರ್ ಆಗಿ ನಡೀತಿರುವಂತ ಒಂದು ಆಚರಣೆಗಳನ್ನ ನೋಡಿ, ಆ ಸನಾತನಿಗಳು, ಪ್ರಭುತ್ವವಾದಿಗಳು, ಮೇಲ್ಸ್ತರದಲ್ಲಿ ಇದ್ದಂತವ್ರು ಅವ್ರದೊಂದು ಮೆರೆದಾಟ ನೋಡಿ ಆ ಒಂದು ವಚನದ ಮೂಲಕ ಬಸವಣ್ಣವರು ಅದನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಂದ್ರೆ ನಂದೊಂದು ಅನಿಸಿಕೆ ಸರ್. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಸಂದರ್ಭ ಅಂತಿಲ್ಲ, ಇಡೀ ಕಲ್ಯಾಣದ ಆ ಒಂದು ಇದ್ರೊಳಗೆ ಇರುವಂತ ಎಲ್ಲಾ ಆಚಾರ ನೋಡಿ ಅವ್ರು ಹಂಗ ಮಾಡಿದ್ರು ಅಂತ ಅನಿಸ್ತೈತಿ, ಆ ವಚನವನ್ನ ಹೇಳ್ಯಾರಂತ. ಸರ್, ಮೇಡಮ್ ಅವ್ರ ಅಂದಂಗ ವಚನಗಳು ಅವರವರ ಭಾವನೆಗಳಿಗೆ ತಕ್ಕಂತೆ ಮೂಡಿ ಬಂದಿವೆ ಅಂತ ಹೇಳಿ ನಾವು ಹೇಳ್ಬೋದು. ಶಿವನಾಗಿ ದೇವ ಅನ್ನುವಂತಹ ಶರಣರ ಪರೀಕ್ಷೆ ವಿಜಯ್ ಕುಮಾರ್ ಸರ್ ನಿಮ್ಗೆ ಗೊತ್ತಿದೆ. ಬಿಜ್ಜಳ ರಾಜ ಅವನಿಗೆ ಇದು ಕಂಬಳಿ ನಾಗಿದೇವರಿಗೆ ಅರಮನೆಗೆ ಕರೆಸಿದಾಗ ದ್ವಾರಪಾಲಿಕರು ಅವನಿಗೆ ಒಳಗ ಬಿಡೋದಿಲ್ಲ ಸರ್. ದ್ವಾರಪಾಲಿಕರು ಒಳಗೆ ಬಿಡೋದಿಲ್ಲ, ಬಿಜ್ಜಳ ರಾಜನೇ ಹೊರಗೆ ಬರ್ತಾನ. ಯಾಕೆ ಕಂಬಳಿ ನಾಗಿದೇವರಿಗೆ ಒಳಗೆ ಯಾಕೆ ಬಿಡೋದಿಲ್ಲ ಅಂತಂದ್ರೆ, ಅವನು ಕೀಳು ಕುಲದವ, ಅಸ್ಪೃಶ್ಯ ಅಂತ ತಿಳ್ಕೊಂಡು ಒಳಗೆ ಬಿಡೋದಿಲ್ಲ. ಆಗ ಬಸವಣ್ಣನವರು ಒಂದು ದೊಡ್ಡ ಹಾಸಿಗೆಯನ್ನ ಹಾಸ್ತಾರೆ. ಎಲ್ಲಿ? ಅರಮನೆಯ ಹೊರಗೆ ಹಾಸಿ, ಅರಮನೆಯ ಹೊರಗೆ ಏನಾಗುತ್ತೆ, ಪಂಚಾಯಿತಿ ನಡೆಯುತ್ತೆ. ಬಸವಣ್ಣನವರು ಕಂಬಳಿ ನಾಗಿದೇವನ, ಶಿವನಾಗಿ ದೇವನ ಮನೆಯಲ್ಲಿ ಪ್ರಸಾದ ಮಾಡಿದ್ದು ಸರಿಯೋ ತಪ್ಪೋ? ಆಗ ಬಸವಣ್ಣನವರು ಬ್ರಾಹ್ಮಣರ ಮೈಯಲ್ಲಿ ಹರಿಯುವುದು ರಕ್ತ, ಶರಣರ ಮೈಯಲ್ಲಿಯೂ ಹರಿಯುವುದು ರಕ್ತ ಎನ್ನುವಂತ ವಾದಕ್ಕೆ ಬಂದಾಗ, ಶರಣರ ಮೈಯಲ್ಲಿ ರಕ್ತ ಹರಿಯುವುದಿಲ್ಲ, ಹಾಲು ಹರಿಯುತ್ತೆ ಅನ್ನುವಂತಹದನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾರ, ಆತನ ಒಂದು ಉಂಗ್ಲಿಗೆ ಒಂದು ಚುಚ್ಚಿದಾಗ ಬ್ರಾಹ್ಮಣರ ಮೈಯಿಂದ ರಕ್ತ ಹುಳದೆಲ್ಲ ಹರಿತವೆ, ಶರಣರ ಮೈಯಿಂದ ಹಾಲು ಹರಿಯುತ್ತದೆ ಅನ್ನುವಂತ ಒಂದು ಪವಾಡ ನಮ್ಗೆ ಗೊತ್ತಿರುವಂತಹ ವಿಷಯ. ಅದಕ್ಕೆ ಈ ವಚನದಲ್ಲಿ ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ ಒಂದಿದೆ. ಆ ಆನೆಯನ್ನು ಏರಿಕೊಂಡು ಹೋದಿರಿ, ಕುದುರೆಯನ್ನು ಏರಿಕೊಂಡು ಹೋದಿರಿ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಅಂದ್ರೆ ನನ್ನ ದೃಷ್ಟಿಕೋನದಲ್ಲಿ ಈ ವಚನ ಹೀಗೆ, ಅಕಾರ ವಚನದಲ್ಲಿ ಆವಾಗ, ಮತ್ತೊಬ್ಬರ ವಚನದಲ್ಲಿ ಮತ್ತೊಂದು ರೀತಿ, ಹೀಗಾಗಿ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಒಂದು ವ್ಯವಸ್ಥೆಯನ್ನು ನೋಡಿದ ಶರಣರ ವಚನಗಳು ಮೂಡಿ ಬಂದಿರಬಹುದು ಅನ್ನುವಂತಹದ್ದು ನನ್ನ ಒಂದು ವಿಚಾರ ಸರ್. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಸರಿ. ಇಲ್ಲಿ
ವಚನಗಳು ವಾಚ್ಯಾರ್ಥವಾಗಿ ತೆಗೆದುಕೊಂಡ್ರೆ ಒಂದರ್ಥ, ಅನುಭಾವಿಕ ನೆಲೆ ಮತ್ತೊಂದು, ಪಾರಮಾರ್ಥಿಕ ನೆಲೆ ಮತ್ತೊಂದು, ಮುಗುದೊಂದು. ನಮ್ಮ ಗುರುಗಳು ಹೇಳ್ತಿದ್ರು, ಕಲಬುರ್ಗಿ ಸರ್, ವಚನವನ್ನ ತಾತ್ವಿಕ ದೃಷ್ಟಿ ಫಿಲಾಸಫಿಕಲ್ ಆಗಿ ನೋಡೋದು ಬೇರೆ, ಸಾಮಾನ್ಯವಾಗಿ ನೋಡೋದು ಬೇರೆ, ಮತ್ತು ಮೆಟಾಫಿಸಿಕಲ್ ಆಗಿ ನೋಡೋದು ಬೇರೆ. ಅದಕ್ಕೆ ಯಾವ ರೀತಿ ವಚನಗಳನ್ನ ನಾವು ಅನುಸಂಧಾನ ಮಾಡ್ತೇವೆ ಆ ರೀತಿ ಹೋಗ್ತದೆ. ವಾಚ್ಯಾರ್ಥವಾಗಿ ನೋಡ್ತಾ ಹೋದ್ರೆ ಕೆಲವೊಮ್ಮೆ ಶರಣರು ಹೇಳಿದ್ದು ಬಹಳ ಲಿಮಿಟೇಷನ್ದಾಗ ಹೇಳ್ಯಾರ ಅಂತ ಅನ್ಸುತ್ತೆ. ಅದಕ್ಕೆ ಈ ವಚನ ಬಹಳ ಕಡೆಗೆ ಚರ್ಚೆ ಆಗಿರ್ತಕ್ಕಂಥ ವಚನ. ಇಲ್ಲಿ ಆನೆ ಇದೆ, ಕುದುರೆ ಇದೆ, ಕುಂಕುಮ ಕಸ್ತೂರಿ ಇದೆ. ಗುರುಗಳು ಆನೆ ಅರಸೊತ್ತಿಗೆ ಸಂಕೇತ, ಕುದುರೆ ಅಲ್ಲಿರ್ತಕ್ಕಂತಹ ಅವನ ಕೆಳಗಿರ್ತಕ್ಕಂಥ ಅಧಿಕಾರಿ ವರ್ಗದವರ ಸಂಕೇತ, ಕುಂಕುಮ ಕಸ್ತೂರಿ ಪುರೋಹಿತ ಶಾಹಿಯ ಸಂಕೇತ. ಈ ಸಾಂಕೇತಿಕ ಪದಗಳ ಮೂಲಕ, ಪ್ರಾಣಿಗಳನ್ನ ಹೇಳುವುದರ ಮೂಲಕ, ಆನೆ ಮೇಲೆ ಹೋಗವನು ಯಾವನು? ಅಧಿಕಾರಶಾಹಿಗಳು. ಕುದುರೆ ಮೇಲೆ ಹೋಗವ್ರು ಯಾರು? ಮಂತ್ರಿ ಮಹೋದಯರುಗಳು ಆಗಿನ ಕಾಲದಲ್ಲಿ. ಕುಂಕುಮ ಕಸ್ತೂರಿ ಹೂಸ್ಕೊಂಡವರು ಪುರೋಹಿತ ಶಾಹಿ ವರ್ಗ, ಪೂಜಾರಿ ವರ್ಗ. ನೀವು 3 ಮಂದಿಗೂ ಸತ್ಯ ತಿಳಿಲಿಲ್ಲ ಅಂತ. ಫಿಲಾಸಫಿಕಲ್ ಎನ್ ಜಿ ಮಹದೇವಪ್ಪನವರು ಹೇಳ್ತಾರೆ, ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರೊಫೆಸರ್. ನಿಮ್ಗ ಈ 3 ವರ್ಗದವರಿಗೆ, ಅವತ್ತಿನ 3 ವರ್ಗ ಇವತ್ತು ಅದಾವೆ, ಇವತ್ತು ಇದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಇವತ್ತು ಬೆಳಗಿನ ನನಗೆ ಹಾಕಿದ್ದಾರೆ ಕಮಾರ್ಸರು. ಘಂಟಾಘೋಷವಾಗಿ ಸರ್ಕಾರ ಸಾರಿದೆ ಅಂದ ಮೇಲೆ, ಸರ್ಕಾರ ಅದನ್ನ ಘೋಷಣೆ ಮಾಡಿದ ಮೇಲೆ ಅಟ್ಲೀಸ್ಟ್ 1 ವರ್ಷ ಆದ್ರೂ ಕೂಡ ಕರ್ನಾಟಕದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಯಾವುದೇ ಸರ್ಕಾರಿ ಇಲಾಖೆಯಿಂದ ನಡಿಬೇಕಾದಂತ ಕಾರ್ಯಕ್ರಮಗಳಿದ್ರೆ ಅಲ್ಲಿ ಬಸವಣ್ಣ ಇರಬೇಕಾಗ್ತದ. ಮತ್ತು ಘೋಷಣೆ ಮಾಡಿದ್ರಿ ಕೈ ಬಿಟ್ರ ಗತಿ ಹಂಗೆ. ವಿಶ್ವವಿದ್ಯಾಲಯದಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿ ವಿಸಿನ ಇಲ್ದ ಮಾಡಿಬಿಟ್ರೆ ಹೆಂಗ? ವೈಸ್ ಚಾನ್ಸಲರ್ ಇಲ್ಲ, ನಾವು ಸಮ್ಮೇಳನ ಮಾಡ್ತೇವೆ, ಆಮೇಲೆ ಇದನ್ನ ಗೊತ್ತಿಲ್ಲ ಯಾವನು ಅಂತ ಪರಿಸ್ಥಿತಿ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕಾಗಿದೆ. ಅಲ್ಲಿ ಬಸವಣ್ಣನ ಹೆಸರು ಇಲ್ಲ, ಬಸವಣ್ಣನ ಉಲ್ಲೇಖ ಇಲ್ಲ, ಹೋಗ್ಲಿ ವಚನ ಸಾಹಿತ್ಯದ ಬಗ್ಗೆ ಒಂದು ಗೋಷ್ಠಿ ಇಲ್ಲ. ಆದ್ರೂ ಒಬ್ಬರಾದ್ರೂ ಅದನ್ನ ಕೇಳ್ತಾರೇನ್ರಿ ಇವತ್ತು? ನಾವ್ ಎಷ್ಟು ದಡ್ಡ ಬಿದ್ದೀವಂದ್ರೆ, ಒಂದು ವರ್ಗ ಅಂತದ ಏನು ಅಂದ್ರೆ, ಇವ್ರ ಹಣೆ ಬರಣ ಇಷ್ಟು, ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಬೆಳಗ್ಗೆ ಮತ್ತೊಬ್ರು ಮಾತಾಡಿದ್ರಿ ಇವತ್ತು, ಅಲ್ಲಿ ಬರೋರು ಅವ್ರೇ, ಮಾತಾಡೋರು ಅವ್ರೇ, ಎಲ್ಲಾರು ಅವ್ರೇ, ಅಲ್ಲಿ ಬಸವಣ್ಣನ ಯಾಕೆ ಹಾಕಿ ಕೊಲ್ತೀರಿ ಅಂದ್ರು ಇನ್ನೊಬ್ರು. ಮುಂಬೈದಿಂದ ಒಬ್ರು ಫೋನ್ ಮಾಡಿದ್ರು ಈಗ. ಪಾಪ ಅವರು ಬಹಳ ನೋವು ತೊಡ್ಕೊಂಡ್ರ. ನನಗೆ ಏನಾಗಿದೆ ರೀ ನಮ್ಮ ಕರ್ನಾಟಕದವ್ರಿಗೆ? ನಾನು ಇಲ್ಲಿಗೆ ಬಂದು 65 ವರ್ಷ ಆತು, ನಾನು ಬಾಗಲಕೋಟೆ ಅವ, ಮೈ ಉರಿತದಲ್ರಿ ಅಂದ್ರು. ಒಂದು ಬಾಂಬ್ ಹೋಗಿರಿ ಅಂದೆ ಇಡೀ ಕರ್ನಾಟಕದ ಮೇಲೆ. ಅಲ್ಲಿ ಬೇಡ್ರಿ, ಅಲ್ಲೇ ಹೋಗಿತೇನೆ, ಎಲ್ಲಿ ಅದಾರಲ್ಲ ಅಲ್ಲೇ ಹೋಗಿದ್ದೇನೆ ಅಂದ್ರು. ಎನಿವೆ, ಇಷ್ಟು ಕಲುಷಿತವಾಗಿದೆ. ಹೇಗಾಗಿದೆ ಅಂದ್ರೆ, ಮಠದಲ್ಲಿ ಇವನ ಆರವ ಅಂತ ದೊಡ್ಡ ಬೋರ್ಡ್ ಬರೆದು ಬಸವಣ್ಣನ ಫೋಟೋ ಹಾಕೊಂಡು ಒಳಗ್ ಬಂದವ, ನೀ ಯಾರವ, ನೀ ಈ ಕಡೆ ಕೊಂಡ್ರು, ನೀ ಯಾರವ, ನೀ ಈ ಕಡೆ ಕೊಂಡ್ರು ಸ್ವಾಮಿಗಳಿದ್ದಾಗ. ಇವ ನಾರವ ಈ ಕಡೆ ಬರ್ರಿ ಅಂತ. ಈ ಹಣೆಪಟ್ಟಿಯನ್ನ ಇಟ್ಟುಕೊಂಡು ಅವತ್ತೂ ಇದ್ರು, ಇವತ್ತೂ ಅದಾರ. ಈ 3 ವರ್ಗಗಳು ಬಸವಣ್ಣ ಅವರು ಹೇಳಿದ ವಚನ, 3 ವರ್ಗಗಳು ಇವತ್ತು ಅದಾವ. ಇನ್ನೂ ಒಂದಿಷ್ಟು ವರ್ಗಗಳು ಹೆಚ್ಚಾಗ್ಯಾವ. ಅದಕ್ಕಾಗಿ ಸುಮ್ಮನೆ ಯಾಕೆ ನೀವು ಇಷ್ಟೆಲ್ಲ ಮಾಡಿದ್ರಪ್ಪ? ಅದಕ್ಕಾಗಿ ಇನ್ ಜನರಲ್ ಆಗಿ ಹೇಳಿದ್ದೆ ವಿನಃ, ಕಮ್ಮಾರ್ ಸರ್ ಬಹಳ ಚಂದ ಹೇಳಿದ್ರಿ. ಏನಂದ್ರೆ, ವಚನಗಳು ಆಯಾ ಸಂದರ್ಭಕ್ಕೆ ಹುಟ್ಟಿರ್ತಕ್ಕಂಥವು, ಇಂಥದೇ ಸಂದರ್ಭ ಅಂತ ಹುಡುಕಬಾರ್ದು. ಅದಲ್ವೇ ಅಲ್ಲ. ನಮಗೆ ಬೇಕಾಗಿರೋದು ತತ್ವ. ಅವ್ರ ಏನ್ ಹೇಳ್ಯಾರ ಬೇಕು, ಯಾವಾಗಾರ ಹೇಳ್ಕೋವಲ್ರಿ.
ಈಗ ನಾ ಅಂತೇನಿ ಈ 21ನೇ ಇವತ್ತ ಹೇಳ್ಯಾರ ನನಗ, ನಾವ್ ಓದಿದ ಕೂಡಲೇ ನನಗ ಹೇಳ್ಯಾರ ನೋಡ್ರಿ ಅವ್ರು ಅಂತ ಯಾಕೆ ತಿಳ್ಕೊಬಾರ್ದು? ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಲ್ಲಿ ಯಾಕೆ ಹೇಳ್ಯಾರಂತ ಅಲ್ಲಿ ಬಿಡ್ರಿ, ಅಲ್ಲಿ ಹೋಗ್ಲಿ ಎಲ್ಲಾರ ಹೇಳ್ಕೋವಲ್ರು. ಅದಕ್ಕೆ ನಮ್ಮಲ್ಲಿ ಒಂದ್ ಚಟ ಅದ, ವರ್ತಮಾನದ ಬಡಿಗೆಯಿಂದ ಭೂತಕಾಲದ ಪ್ರಸಂಗಗಳನ್ನು ಬಡಿಯೋದು. ವಿಮರ್ಶೆ ಇವತ್ತಿನ ಕಾಲದ್ದು, ಯಾರ್ದ್ ಮಾಡಕ್ ಹೊಂಟೇವಿ 900 ವರ್ಷಗಳ ಹಿಂದಿಂದು. ನಮಗ್ ಏನ್ ಗೊತ್ತಿತ್ತು ಅವತ್ತಿನ ಕಾಲಮಾನ ಸ್ಥಿತಿ ಗತಿ. ಅದಕ್ಕೆ ಏನಿದೆ ಅದನ್ನ ನಮಗೆ ಎಷ್ಟು ಅಪ್ಲೈ ಮಾಡ್ಕೊಳ್ಬೇಕು ತೋಳೋಣ, ಬೆನ್ನ ಹತ್ತೋದು ಬೇಡ. ಅದಕ್ಕಾಗಿ ದಯವಿಟ್ಟು ಜನನ ಮರಣ ಕಾಲ ಇವು ಎಲ್ಲ ಅವ್ರು ಎಂದೂ ಹೇಳ್ಕೊಂಡಿಲ್ಲ, ಎಲ್ಲಿ ಹೇಳಿಲ್ಲ, ಯಾವ ಶರಣರ ಬಗ್ಗೆನೂ ಹೇಳಿಲ್ಲ. ದಯವಿಟ್ಟು ಅದು ಬೇಡ. ತತ್ವ, ಅವರ ಸಿದ್ಧಾಂತ, ಅದರ ಅನ್ವಯ, ಶ್ರವಣ ಮನನ ನಿಧಿಧ್ಯಾಸನ. ನಾವು ಶ್ರವಣ ಮಾಡಕತ್ತೀವಿ ಬಹಳ ಮಂದಿ 99, ಮನನ ಒಂದ್ ಸ್ವಲ್ಪ ಜನ, ನಿಧಿಧ್ಯಾಸನ ಬಿಗ್ 0. ನಿಧಿಧ್ಯಾಸನ ಮಾಡಿದವರು 3 ಸಿಳಿನ ಸರಂಗ್ ಮಾತಾಡ್ತಾರ, ಇಲ್ಲ ಅಂದ್ರ ಮಾತಾಡ್ಲಿಕ್ ಬರೋದಿಲ್ರಿ. ಶರಣಾರ್ಥಿ ಶರಣಾರ್ಥಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ ಶಿವಪ್ರಕಾಶ್ ಸರ್, ಕ್ವಿಕ್ಲಿ ಯು ಕ್ಯಾನ್ ಗಿವ್ ಯುವರ್. ಶರಣಾರ್ಥಿಗಳು ಸರ್. ಮತ್ತೆ ಬಹಳ ವಿಭಿನ್ನವಾದಂತಹ ವಿಷಯದ ಬಗ್ಗೆ ನಾವು ಇವತ್ತು ಒಂದು ಉಪನ್ಯಾಸವನ್ನು ಕೇಳಿದ್ವು. ನನಗೆ ಅನಿಸ್ತಿರುವಂತಹದ್ದು ಅಂದ್ರೆ, ಅರ್ಥಶಾಸ್ತ್ರದ ಚಿಂತನೆಗಳೇನಿದೆ ಅದು ಕಾಲಾತೀತವಾದಂತಹ ಚಿಂತನೆಗಳಲ್ಲ. ನಮ್ಮ ನಟರಾಜ್ ಸರ್ ಅವ್ರು ಹೇಳಿದಾಗೆ ಅವರು ಒಂದು ಬೆಕ್ಕಿನ ಉದಾಹರಣೆ ಕೊಡ್ತಾರೆ. ಈ ಅರ್ಥಶಾಸ್ತ್ರದ ಕಲ್ಪನೆಗಳು ಹಾಗೆ, ಎಡದಲ್ಲಿ ನಿಂತ ಬೆಕ್ಕು ಬಲಕ್ಕೂ ಬರುತ್ತೆ, ಆದ್ರೆ ಬಹಳಷ್ಟು ದೇಶ ಕಾಲಗಳಲ್ಲಿ ಬೆಕ್ಕು ಮಧ್ಯದಲ್ಲೋ ಅಥವಾ ಮಧ್ಯದ ಎಡಕ್ಕೋ ಮಧ್ಯದ ಬಲಕ್ಕೋ ಅಲ್ಲೇ ರೋಡ್ ಮಧ್ಯದಲ್ಲೇ ನಿಂತ್ಬಿಟ್ಟಿದೆ. ಹಾಗಾಗಿ ಇದು ಒಂದು ಕಲ್ಪನೆ. ಇನ್ನೊಂದು, ಇವತ್ತಿನ ಪರಿಸ್ಥಿತಿಯ ಅರ್ಥವ್ಯವಸ್ಥೆ ಹಿನ್ನೆಲೆಯಲ್ಲಿ ಶರಣ ಕಾಲದ ಅರ್ಥವ್ಯವಸ್ಥೆ ಬಹಳ ಬದಲಾಗಿತ್ತು ಅಂತ ನನಗನ್ಸುತ್ತೆ. ಆಗಿನ ಅರ್ಥವ್ಯವಸ್ಥೆ ಇನ್ನೂ ತನ್ನ ಮೂಲಭೂತವಾದಂತಹ ಸ್ಥಿತಿಯಲ್ಲಿತ್ತು. ಅವತ್ತು ಬಹಳ ಮಟ್ಟಿಗೆ ಒಂದು ಉದಾಹರಣೆಯಾಗಿ ಕುಂಬಾರ ಗುಂಡೆಯನ ಒಂದು ಕಾಯಕವನ್ನ ನಾವು ತಗೊಂಡ್ರೆ, ಆ ಕುಂಬಾರ ಗುಂಡೆಯ ನಾವು ಇವತ್ತೇನು ಮೂಲ ಧಾತುಗಳು ಅಂತ ಹೇಳ್ತೇವೆ ಅಥವಾ ರಾ ಮೆಟೀರಿಯಲ್ಸ್ ಅಂತ ಹೇಳ್ತೇವೆ, ಅಂತ ಎಲ್ಲವೂ ಕೂಡ ಪ್ರಕೃತಿಯಿಂದ ಬರುವಂತ ರಾ ಮೆಟೀರಿಯಲ್ ನ ಬೆಳೆಸ್ಕೊಂಡು ಕೇವಲ ತನ್ನ ಶ್ರಮವನ್ನು ಹಾಕಿಬಿಟ್ಟು ಅವನು ಗಳಿಕೆಯನ್ನು ಮಾಡ್ತಾ ಇದ್ದ, ಕಾಯಕವನ್ನು ಮಾಡ್ತಾ ಇದ್ದ ಅನ್ನೋದನ್ನ ನಾವು ನಡೆಸ್ಕೊಂಡ್ರೆ, ಆವತ್ತು ಲಾಭ ಮತ್ತು ನಷ್ಟದ ಕಲ್ಪನೆ ಮನುಷ್ಯನಿಗೆ ಇರಲಿಲ್ಲ. ಮತ್ತೆ ಒಂದು ಮಾತನ್ನ ನಾನು ನಟರಾಜ್ ಮುರ್ಸಲ್ಲಿ ಅವರ ಒಂದು ಮಾತನ್ನ ಬಹಳವಾಗಿ ಮೆಚ್ಚುತ್ತೇನೆ. ಅಂದ್ರೆ ಬಸವಣ್ಣವರು ಹೇಳುವಂತ ವಚನದಲ್ಲಿ ಇರುವಂತಹ ಸಾಲ ಕೊಟ್ಟವನು ಕೊಡದೇ ಇದ್ರು ಕೂಡ, ಕೊಟ್ಟರು ಕೂಡ ಅದು ಜಂಗಮಕ್ಕೆ, ಮತ್ತೆ ಸಾಲ ಕೊಡದೇ ಇದ್ರು ಜಂಗಮಕ್ಕೆ. ಅಂದ್ರೆ ಬಸವಣ್ಣವರೇ ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ, ನಾನು ದುಡಿಯುವಂತಹ ಕಾಯಕದಿಂದ ಗಳಿಸುವಂತಹ ಪ್ರತಿಯೊಂದು ಪೈಸವೂ ಕೂಡ ಜಂಗಮಕ್ಕಾಗಿ ನಾನು ಉಪಯೋಗಿಸ್ತೇನೆ ಎನ್ನುವಂತಹ ಒಂದು ಮಾತು ಬಹಳ ದೊಡ್ಡದಾದಂತ ಮಾತು. ನೋಡಿ, ಶರಣರ ಎಲ್ಲ ದುಡಿಮೆಗಳು ಕೂಡ ಜಂಗಮದ ಕಡೆಗೆ ಪ್ರೇರಿತವಾಗಿದ್ದವು ಅನ್ನುವಂಥದ್ದು ಇದು ಬಹಳ ಮುಖ್ಯವಾದಂತಹ ಆರ್ಥಿಕ ಕಲ್ಪನೆ. ಹಾಗಾಗಿ ಜಂಗಮರ ಏನು ಕಾಯಕ ಇತ್ತು, ಆ ಕಾಯಕ ಪ್ರಜ್ಞೆಯ ಕೇಂದ್ರವಾಗಿದ್ದು, ಆ ಶರಣರ ಏನು ಕಾಯಕ ಇತ್ತು, ಆ ಕಾಯಕ ಪ್ರಜ್ಞೆಯ ಕೇಂದ್ರವಾಗಿದ್ದು ಜಂಗಮ. ಹಾಗಾಗಿಯೇ ಸಕಲರಿಗೂ, ಸಕಲ ಜೀವಾತ್ಮಗಳಿಗೂ ಲೇಸನ್ನ ಬಯಸುವಂತಹ ಬಯಕೆಯನ್ನ ಶರಣರು ಕಂಡ್ರು. ಹಾಗಾಗಿ ಇಲ್ಲಿ ಶರಣರು ಮತ್ತೆ ಇಹವನ್ನ ಬಹಳವಾಗಿ ಪ್ರೀತಿಸಿದವರು, ಪರವನ್ನೆಂದು ಅವರು ನಂಬಿದವರಲ್ಲ, ನೆಚ್ಚಿದವರಲ್ಲ. ಹಾಗಾಗಿ ಇಹದ ಯಾವ ವಸ್ತುಗಳು ಕೂಡ ಶರಣರಿಗೆ ಬೇಕಾದಂತ ವಸ್ತುಗಳಾಗಲಿದೆ ಇಲ್ಲ. ಇಹದಲ್ಲಿರುವ ಎಲ್ಲವೂ ಕೂಡ ಶರಣರ ತೆಕ್ಕೆಗೆ ಬಂದು, ಶರಣರ ಕಲ್ಪನೆಗೆ ಬಂದು, ಶರಣರ ವಿಚಾರಗಳಿಗೆ ಒಳಪಟ್ಟು. ಹಾಗಾಗಿ ಅರ್ಥ ಅನ್ನುವಂಥದ್ದನ್ನ ಶರಣರು ಒಂದು ನಿರ್ಲಕ್ಷಿಸುವಂತ ಮಾತೇ ಇರಲಿಲ್ಲ. ಹಾಗಾಗಿಯೇ ಬಸವಣ್ಣವರು ಬಿಜ್ಜಳನ ಕೋಶಾಧಿಕಾರಿ ಆಗ್ತಾರೆ. ಬಹಳ ಮಾದರಿಯಾದಂತಹ ಕೋಶಾಧಿಕಾರಿಯಾಗಿ ಬಿಜ್ಜಳನ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾರೆ. ಹಾಗಾಗಿ ಶರಣರಿಗೂ ಅಥವಾ ಅರ್ಥಕ್ಕೂ ಸಂಬಂಧವಿಲ್ಲ ಎನ್ನುವಂತಹ ಒಂದು ನಿಲುವನ್ನ ನಾವು ಬರಬಾರದು. ಆವತ್ತಿಗೂ ಕೂಡ ಅರ್ಥಕ್ಕೆ ತನ್ನದೇ ಆದಂತಹ ಒಂದು ಅರ್ಥ ಇತ್ತು ಅಂತ ಮಾತನ್ನ ನಾವು ಗಮನ ಕೊಟ್ಕೊಳ್ಬೇಕು. ಹಾಗಾಗಿ ಒಂದು ಬಹಳ ರಸವತ್ತಾದಂತಹ, ಬಹಳ ವಿಭಿನ್ನವಾದಂತಹ ಮತ್ತು ನಮ್ಮನ್ನ ಮತ್ತೆ ಮತ್ತೆ ಚಿಂತನೆಗೆ ಹಚ್ಚುವಂತಹ ಒಂದು ಉಪನ್ಯಾಸವನ್ನ ನಟರಾಜ್ ಮುರ್ಸಲ್ಲಿ ಅವರು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುನೀತಾ ಅಂಗಡಿ ಮೇಡಮ್, ಶರಣ ಸಮರ್ಪಣೆಗೆ ಹೋಗೋಣ, ಇನ್ನೇನ್ರ ಮಾಡ್ತೀರ ಕಾರ್ಯಕ್ರಮ? ಇಲ್ಲ ರೀ, ಶರಣ ಸಮರ್ಪಣೆ ಮಾಡ್ಬಿಡ್ರಿ. ಓಕೆ,
ಅಪ್ಪಣೆ. ಥ್ಯಾಂಕ್ ಯು. ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಏನಾಗಿದೆ ಅಂತ ಇಳಕಲ್ಲಿನ ಕುಮಾರಿ ಮಾನಸಾ ಬಾದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಅವ್ರಿಗೆ ಈ 2 ವಚನಗಳನ್ನ ಹೇಳಂತ ಹೇಳಿದ್ವಿ, ಒಂದು ಉಪನ್ಯಾಸದ ಮೊದಲಿಗೆ ಹಾಗೂ ಉಪನ್ಯಾಸದ ನಂತರ 2 ಅತ್ಯುತ್ತಮವಾದ ವಚನಗಳ ಮೂಲಕ ಪ್ರಾರ್ಥನೆ ಇದಂತ ಕುಮಾರಿ ಮಾನಸಾ ಬಾದ ಇಳಕಲ್ ಅವರಿಗೆ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಇನ್ನ ಪರಿಚಯ ಮಾಡಿದಂಥ ಹಾಗೂ ನಿರ್ವಹಣೆ ಮಾಡಿದಂಥ ಶ್ರೀಮತಿ ಸುನೀತಾ ಅಂಗಡಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದ ಒಂದು ಟ್ಯಾಗ್ ಲೈನ್ ಅಂತ ನಾವೇನು ಕೊಡ್ಬೋದು ಅಂದ್ರೆ ಲೆಗಸಿ ಆಫ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಅಂದ್ರೆ ಮಾಡೆಲ್ ಆಫ್ ಪ್ರೆಸೆಂಟೇಷನ್ ಅಂತಾನೂ ಕೂಡ ನಾವು ಹೇಳ್ಬೋದು. ಅಂದ್ರೆ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ವಚನಗಳನ್ನು ಹೇಳಬೇಕು ಅನ್ನೋದಕ್ಕೆ ಒಂದು ಮಾಡೆಲ್ ಪ್ರೆಸೆಂಟೇಷನ್ ಅಂತ ಅನ್ಬೋದು. ನಡೆನುಡಿ ಸಿದ್ಧಾಂತದಿಂದ ಪ್ರಾರಂಭ ಮಾಡಿದಂಥ ಶ್ರೀ ನಟರಾಜ್ ಮೂರ್ಸೇಳಿ ಅವರು ಸರಿಸುಮಾರು 10 ವಚನಗಳ ಮೂಲಕ ಈ ಅರ್ಥದ ಸಾರ್ಥಕತೆಯನ್ನ ವಿವರಿಸಿದ್ರು. ಆದ್ರೆ ನನಗೆ ಬಹಳ ನನ್ನ ಹೃದಯಾಂತರಕ್ಕೆ ಅತ್ಯಂತ ಸಮೀಪವಾದಂಥ ವಚನವನ್ನ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಲಂಚ ವಂಚನಕ್ಕೆ ಕೈಯಾಣದ ಭಾಷೆ. ಬಹಳ ಅದನ್ನೇನ ಸುಮಾರು 4 ನಿಮಿಷ ನೀವು ಮಾಡಿದ್ರಿ. ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಮುಕಟಪ್ರಾಯವಾದಂತಹ ಒಂದು ವಚನ ಅದು. TN ಶೇಷನ್ ಅವ್ರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಿದ್ರಿ. ಆ ಒಂದು ಪ್ರಸಂಗವನ್ನ ಹೇಳಿ ನಾನಿಲ್ಲಿ ಮುಂದೆ ಹೋಗ್ತೀನಿ. TN ಶೇಷನ್ ಅವರು ಒಂದು ಕಾಡಿಗೆ ಹೋಗಿರ್ತಾರೆ, ಅವ್ರಿಗೆ ಹೆಂಡತಿನ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಗುಬ್ಬಚ್ಚಿಗಳು ಸಾಕಷ್ಟು ಇರ್ತವೆ. ಆ ಹುಡುಗನ್ನ ಕರೆದು ಹೇಳ್ತಾರೆ, ನನಗೊಂದು ಗುಬ್ಬಚ್ಚಿಗಳು ತಂದ್ಕೊಡು ಅಂತಾನೆ. ಶೇಷನ್ ಅವ್ರು ಹೇಳ್ತಾರೆ. ಅವಾಗ ಆ ಹುಡುಗ ಹೇಳ್ತಾನೆ, ನೀವು ನನಗೆ ₹1,00,000 ಕೊಟ್ರು ನಾನು ತಂದ್ಕೊಡಲ್ಲ ಅಂತಾನೆ. ಇಲ್ಲ ಅದ್ರಲ್ಲಿ ಏನಿಲ್ಲ, ತಂದ್ಕೊಡು ಅಂತಾನೆ. ಆದ್ರೂ ನೀವು ತಂದ್ಕೊಡಲ್ಲ ಅಂತಾನು. ಯಾಕೆ ಅಂತ ಕೇಳ್ತಾರೆ. ಯಾಕಂದ್ರೆ ಅಲ್ಲಿ ಒಂದು ಗುಬ್ಬಚ್ಚಿ ಅಲ್ಲಿ ವಾಸ ಮಾಡಿ ತನ್ನ ಕುಟುಂಬವನ್ನು ಬೆಳೆಸ್ಕೊಂಡು ಹೋಗಿತ್ತು, ಹಾಗಾಗಿ ನಾನು ತಂದ್ಕೊಡಲ್ಲ ಅಂತಾರೆ. ಅದನ್ನು ಬಹಳಷ್ಟು ಮೆಚ್ಕೊಂಡಂತ TN ಶೇಷನ್ ಅವರು ಇದರಿಂದ ಪ್ರಭಾವಿತರಾಗಿ ಸೇಲಮಲ್ಲಿ ಅವರು ಅವಾಗ ಇದಾಗಿರ್ತಾರೆ, ಜಿಲ್ಲಾಧಿಕಾರಿ ಆಗಿರ್ತಾರೆ. ಅದಾದ್ಮೇಲೆ ಅವರು ಎಲೆಕ್ಷನ್ ಕಮಿಷನ್ಗೆ ಹೋದಾಗ ಈ ಮಾತನ್ನ ನೆನಪಿಟ್ಕೊಂಡು ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಗುಬ್ಬಚ್ಚಿ ಗೂಡಾಗಿರ್ಬೇಕು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಬೇಕು ಅಂತಕ್ಕಂಥ ಮಾತನ್ನ ನೆನಪಿಟ್ಕೊಂಡು ಎಲ್ಲ ರಿಫಾರ್ಮ್ಸ್ ಅನ್ನ ತರ್ತಾರೆ. ಲಂಚವಂಚನಕ್ಕೆ ಕೈಯಾಣದ ಭಾಷೆ ಇದು ಗುಬ್ಬಚ್ಚಿಗೂಡು. ಆಮೇಲೆ TN ಶೇಷನ್ ಅವ್ರನ್ನ ಲಿಂಕ್ ಮಾಡ್ತಕ್ಕಂಥ ಒಂದು ವಚನ, ಬಹಳಷ್ಟು ಅದ್ಭುತವಾದಂತ ಒಂದು ವಚನವನ್ನ, ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತ ಒಂದು ವಚನ. ಇನ್ನ ವಾರದ ಮಲ್ಲಪ್ಪನವ್ರ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಆಗಿನ ಕಾಲಕ್ಕೆ 5,000 ಎಕರೆ ಜಮೀನನ್ನ ಸೊಲ್ಲಾಪುರದಲ್ಲಿ ಬಿಟ್ಟು ಬಂದು ಬಸವ ಕಲ್ಯಾಣಕ್ಕೆ ಯಾವಾಗ ಬರ್ತಾರೋ ಅಲ್ಲಿನ ಬಸವಾದಿ ಶರಣರ ಎಲ್ಲ ಗುಹೆಗಳನ್ನು ನೋಡಿದಂತ ವಾರದ ಮಲ್ಲಪ್ಪನವರು ಈ ಇರ್ತಕ್ಕಂಥ ಪರುಷಕಟ್ಟೆ ಮೇಲೆ ಕುತ್ಕೊಂಡು ಆಳ್ತಾರೆ. 2 ದಿವಸ ಆ ಪರುಷಕಟ್ಟೆ ಮೇಲೆ ಕುತ್ಕೊಂಡಂತ ವಾರದ ಮಲ್ಲಪ್ಪರು ಇದಕ್ಕೆ ನಾನು ಸಾಕಷ್ಟು ಶ್ರಮವನ್ನ ಹಾಕ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಸರಿಸುಮಾರು 20 ವರ್ಷ ಹೇಳ್ರಿ. ಅವರು ಬಂದಿಲ್ಲ, ಅವ್ರ ಮಗ ಚನ್ನಬಸಪ್ಪ ವಾರದವ್ರು ಬಸವ ಕಲ್ಯಾಣಕ್ಕೆ ಬಂದ್ರು. ಮಲ್ಲಪ್ಪ ವಾರದವರು ಕೂಸು ಚನ್ನಬಸಪ್ಪ ವಾರದವ್ರು 13 ತಿಂಗಳಿದ್ದಾಗೆ ಅವ್ರು ಲಿಂಗೈಕ್ಯಾಗಿರ್ತಾರೆ ಸರ್. ನಾನು ಒಂದು ಬುಕ್ ಬರ್ದೀನಿ, ಕಲ್ಯಾಣದ ಕಣ್ಮಣಿ ಬಾಬಾ ಸಾಹೇಬ್ ವಾರದ ಅಂತ ಹೇಳಿ. ಮಲ್ಲಪ್ಪ ಅವರು ಬಹಳ ಬೇಗನೆ ಲಿಂಗೈಕ್ ಆಗ್ತಾರ ಸರ್. ಅವ್ರ ಮಗ ಬಾಬಾ ಸಾಹೇಬ್ ವಾರದ, ಅವ್ರ ಸಮಾಧಿ ಬಸವ ಕಲ್ಯಾಣದಲ್ಲೇ ಇದೆ ಸರ್. ಒಟ್ನಲ್ಲಿ ವಾರದ ಫ್ಯಾಮಿಲಿ ಅವರ ಒಂದು ಕೊಡುಗೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಬಸವ ಕಲ್ಯಾಣ. ಹಾಗಾಗಿ ವಾರದವರ ಕುಟುಂಬವನ್ನು ನಾವು ಇವತ್ತು ಬಹಳಷ್ಟು ಮೆಚ್ಕೋಬೇಕಾಗ್ತದೆ. ಬಹಳಷ್ಟು ಈ 10 ವಚನಗಳಿಂದ ಕನೆಕ್ಟಿಂಗ್ ದ ಡಾಟ್ಸ್ ಅನ್ನ ಬಹಳಷ್ಟು ಅದ್ಭುತವಾಗಿ ಫಿಲಪ್ ಮಾಡಿದಂಥ ನಟರಾಜ್ ಮೂರ್ಸೇಳಿ ಅವರಿಗೆ ವಚನ ಮಂದಾರ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ಸರ್. ಯು ಹ್ಯಾವ್ ಗಿವನ್ ಅಸ್ ಅ ವೆರಿ ಗುಡ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸರ್. ಭಕ್ತಿಯ ಶರಣಾರ್ಥಿಗಳು. ಥ್ಯಾಂಕ್ಸ್ ಫಾರ್ ಲವ್ ಅಂಡ್ ಅಫೆಕ್ಷನ್. ಥ್ಯಾಂಕ್ ಯು ಸರ್. ಇನ್ನ ಇಡೀ ಸಂವಾದದ ಒಂದು ದಿಕ್ಕನ್ನ ಬದಲಿಸುವಂತದ್ದು ಗುರುಪ್ರಸಾದ್ ಅವರು ಕೇಳಿದಂತ ಆನೆಯನ್ನು ಏರಿಕೊಂಡು ಹೋದಿರಿ ನೀವು ಅಂದ್ರೆ ಸರಿಸುಮಾರು 20 ನಿಮಿಷ ಚರ್ಚೆ ಆದಂತಹ ಒಂದು ವಚನ, ಅದ್ಭುತವಾದ ಒಂದು ಚಿಂತನೆ ಮೂಡಿ ಬಂತು. ಸಕ್ರಿ ಅಕ್ಕ ಅವರು, ಗುರುಪ್ರಸಾದ್ ಅವರು, ತಿಗಡಿ ಸರ್
ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು, ಶಿವಪ್ರಕಾಶ್ ಅವರು, ಮೂರ್ಷಿಳಿ ಅವರು ಸಂವಾದವನ್ನ ಶ್ರೀಮಂತಗೊಳಿಸಿದಂಥವ್ರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ನಾನು ಒಂದು ಮಾತನ್ನ ಇಲ್ಲಿ ಸ್ಪೆಷಲಿ ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ. 90+ ಆಗಿರ್ತಕ್ಕಂಥ ಬಸವರಾಜ್ ಮೂರ್ಷಿಳಿ ಅವರು 158 ವಚನಗಳನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಪುಸ್ತಕ ಇದು. ಪ್ರಾಬಬ್ಲಿ ನಿಮ್ಮ ಮನೇಲಿ ಐತೋ ಇಲ್ಲೋ ಗೊತ್ತಿಲ್ಲ, ಮನೇಲಿ ಇದೆ. ಸೋ ನೈಸ್ ಬಹಳ ಖುಷಿ ಆಯ್ತು. ತಂದೆಯವರು ಬಸವಣ್ಣ, ಯು ಕ್ಯಾನ್ ಸಿ ದಿ ನೇಮ್ ಬಸವರಾಜ್ ಮೂರ್ಷಿಳಿ. 90+ ಆಗಿರ್ತಕ್ಕಂಥ ಬಸವರಾಜ್ ಮೂರ್ಷಿಳಿ ಅವರು ಇಂದಿಗೂ ಕೂಡ ನಮ್ಮ ಜೊತೆಲಿದ್ದಾರೆ, ಅವರ ತಾಯಿಯವರು ಕೂಡ. ಆಮೇಲೆ ಮೂರ್ಷಿಳಿ ಅವರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು. ಹುಬ್ಬಳ್ಳಿನಲ್ಲಿ ಬಸವ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದು ಸುನೀತಾ ಮೂರ್ಷಿಳಿ ಅವರ ತಂದೆ. ಸರಿಸುಮಾರು 25-30 ವರ್ಷ ಅವರು ಆ ಬಸವ ಕೇಂದ್ರವನ್ನ ನಡೆಸಿದಂಥವ್ರು. ಹಾಗಾಗಿ ಇಡೀ ಒಂದು ಕುಟುಂಬವೇ. ನಾನು ಹೋದ್ಸರಿ ಈ ವಾರದ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಈ ವಿಷಯವನ್ನೆಲ್ಲ ಹೇಳಿದ್ದೆ. ಈ ಪುಸ್ತಕವನ್ನ ತೋರ್ಸಕ್ ಮರ್ತಿದ್ದೆ. ಇನ್ನೊಂದು ಪುಸ್ತಕ, ಅದ್ಭುತವಾದಂಥ ಪುಸ್ತಕ, ಅರಿವಿನತ್ತ ಎನ್ನ ಚಿತ್ತ. ಈ ಪುಸ್ತಕಕ್ಕೆ ಇಳಕಲ್ ಮಠದಿಂದ ಬಹುಮಾನ ಕೂಡ ಬಂದಿದೆ. ಅತ್ಯಂತ ಪ್ರಬುದ್ಧವಾದ ಒಂದು ಬಸವ ತತ್ವದಲ್ಲಿ ಸಾಗಿದಂಥ ಒಂದು ಕುಟುಂಬ ಮೂರ್ಷಿಳಿ ಕುಟುಂಬ. ಇವತ್ತು ಅವರ ಇಬ್ಬರು ಮಕ್ಕಳು ಶ್ರೇಷ್ಠ ಗಾಯಕರು. ಹಾಗಾಗಿ ಇವತ್ತು ಮೂರ್ಷಿಳಿ ಕುಟುಂಬದ ಎಲ್ಲ ಸದಸ್ಯರು ನಮ್ಮ ವೇದಿಕೆಗೆ ಆಗಮಿಸಿ ಶ್ರೀಮಂತಗೊಳಿಸಿದ್ದಕ್ಕಾಗಿ ಆ ಕುಟುಂಬಕ್ಕೂ ಕೂಡ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ವಿತ್ ಆಲ್ ಯುವರ್ ಗೆಸ್ಚರ್ಸ್ ವಿ ಹ್ಯಾವ್ ಇಂಡೆಟೆಡ್ ಟು ಯು. ಡ್ಯಾಡಿ, ಮಮ್ಮಿ, ನನ್ನ ತಂಗಿ ಎಲ್ಲರೂ ಬಂದ ಸರ್. ತಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಸರ್. ಇನ್ನ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದಂತ ಶ್ರೀಮತಿ ಸುನೀತಾ ಅಂಗಡಿ ಇಳಕಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಿದೀವಿ. ನಮ್ಮ ಎಲಿಟ್ ಪ್ಯಾನಲ್ ಆಫ್ ಆಂಕರ್ಸ್ ನಲ್ಲಿ ಇವರು ಒಬ್ರು. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಮುಂದಿನ ವಾರ ಅತ್ಯಂತ ವಿಶಿಷ್ಟವಾದಂತ ಒಂದು ಉಪನ್ಯಾಸ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ. ಆಗ್ಲೇ ತಿಗಡಿ ಸರ್ ಹೇಳ್ದಂಗೆ ಇಡೀ ಕನ್ನಡದ ಭಾಷೆಗೆ ಒಂದು ಅಸ್ಮಿತೆಯನ್ನ ತಂದುಕೊಟ್ಟಂತಹ ವಚನ ಸಾಹಿತ್ಯವನ್ನ ಕಡೆಗಣಿಸಿ ಈ ಮಂಡ್ಯ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಹಾಗಾಗಿ ದಿನಾಂಕ 21/12/2024 ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಚನ ಸಾಹಿತ್ಯದ ಕಡೆಗಣನೆ ಮತ್ತು ಅವಮಾನ ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಫೈರ್ ಬ್ರ್ಯಾಂಡ್ ಮೇಡಮ್ ಅಂತಾನೆ ಕರ್ಸ್ಕೊಂಡಿರ್ತಕ್ಕಂಥ ಕಲಬುರಗಿಯ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಮಾತನಾಡಲಿದ್ದಾರೆ. ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಯಾವ ರೀತಿ ನಾನು ಕಂಡುಕೊಂಡಂಗೆನೆ ಸರಿಸುಮಾರು 35-40 ವರ್ಷದಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನೋಡ್ತಾ ಬಂದಿದ್ದೀನಿ. ಎಲ್ಲ ಸಾಹಿತ್ಯ ಸಮ್ಮೇಳನಗಳಿಗೆ ನಮ್ಮ ತಂದೆಯವರು, ತಾಯಿಯವರು ಅವರ ಜೀವನದ ಕೊನೆ ಉಸಿರಿರೋವರೆಗೂ ಹೋಗಿ ಬಂದಿದ್ದಾರೆ. ಹೀಗಾಗಿ ಆ ಸಾಹಿತ್ಯ ಸಮ್ಮೇಳನಗಳ ಎಲ್ಲ ಚಿತ್ರಣ ನನ್ನ ಕಣ್ಮುಂದಿದೆ. ಹಾಗಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಈ ವಿಷಯವನ್ನ ಕುರಿತು ಮಾತನಾಡೋಕೆ ಸಮರ್ಥ ವ್ಯಕ್ತಿ ಅಂತ ನನ್ನ ಅನಿಸಿಕೆ. ದಿನಾಂಕ 21/12/2024 ಇದೇ ರೀತಿ ನಾವೆಲ್ಲರೂ ಸೇರಿ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನಮ್ಮ ಸುನೀತಾ ತವ್ರ ಮನೆ ಕಡೆನೂ ಕೂಡ ರಾಜೇಶ್ವರಿ ಅವರ ತಮ್ಮನ್ನ ಹೆಂಡತಿ ಥ್ರೂ ಔಟ್ ಅವರು ಅದಾರ, ರಾಜೇಶ್ವರಿ ಬೂಸ್ನೂರ್. ಸೊ ನಿಮ್ಗೆ ವೈಡ್ ಸರ್ಕಲ್ ಇದೆ ಇವತ್ತು. ರಾಜೇಶ್ವರಿ ಬೂಸ್ನೂರ್ ಮಾತನಾಡ್ತಾರ? ರಾಜೇಶ್ವರಿ ಇಲ್ಲ. ಓಕೆ ಸರ್, ಶ್ರದ್ಧಾ ಅವ್ರ ಕಡೆಯಿಂದ ವಚನ ಆಡಸ್ರಿ. ಇವತ್ತ ಲೈವ್ ಆಗಿ ಕೇಳ್ಬೇಕಂತ ಆಸೆ ಈಗ. ನೋಡಿವಿ ಅವರು ಇದ್ದಾಳೆ ಶ್ರದ್ಧಾ, ಇದ್ದಾಳೆ. ಯಾ ಐ ಕ್ಯಾನ್ ಕಂಟಿನ್ಯೂ. ವಚನ ಇಲ್ಲ ನಾನ್ ಹೇಳಿದ ವಚನ ಹೇಳ್ಬೇಕು. ತನುವಿನಲ್ಲಿ ನಿರ್ಮೋಹ, ನಿರಹಂಕಾರ. ಓಕೆ, ಎಸ್. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಹೇ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಪ್ರಾಣದಲ್ಲಿ ನಿರ್ಭಯ,
ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ. ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ. ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರೋ, ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರೋ, 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 ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಪ್ರಾಣದಲ್ಲಿ ನಿರ್ಭಯ. ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದಲ್ಲಿ ನಿರಪೇಕ್ಷೆ, ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೌರಾಷ್ಟ್ರ ಸೋಮೇಶ್ವರ ಲಿಂಗ. ಶರಣಾರ್ಥಿಗಳು. ಇದು ಇತ್ತಿತ್ತಲಾಗಿ ಯೂಟ್ಯೂಬ್ ನಲ್ಲಿ ಕೂಡ ಅದರ ವಿಡಿಯೋ ಬಿಡುಗಡೆ ಮಾಡಿದೀವಿ, ಮೂರ್ಶಳಿ ಫೌಂಡೇಶನ್ ವಿಡಿಯೋ. ಸರ್ ನಿಮ್ದು ವಿಡಿಯೋ ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ. ಕಮಾರ್ ಸರ್ ಆಡಿಯೋ ನಮ್ಮ ವಚನ ಮಂದಾರದಲ್ಲೂ ಶೇರ್ ಮಾಡಿದ್ವಿ ಅದನ್ನ ಯೂಟ್ಯೂಬ್ ನ ಅಲ್ಲ, ಶೇರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ಸಿಂಗಿಂಗ್ ವಚನ. ಸರ್ ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ. ಬಹಳ ಖುಷಿ ಆಯ್ತು ನಂಗೆ. ಮತ್ತೆ ಆನ್ಲೈನ್ ಅಲ್ಲಿ ವೀಕ್ಷಿಸುತ್ತಿರೋ ಎಲ್ಲಾರ್ಗು ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಒಂದೇ ಒಂದು ವಿಷಯ. ಹೇಳಿ ಸರ್ ಗುರುಪ್ರಸಾದ್ ಇಲ್ಲಿ ಸರ್ ಹೇಳಿದ ಹಾಗೆ ವಚನ ಸಾಹಿತ್ಯ ಆಗ್ಲಿ ಅಥವಾ ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲ ಅಂತ ಇದನ್ನ ನಾನು ಗುರುಚ ಅವರ ಮಗಳು ಮುಕ್ತಾ ಕಾಗಲಿ ಅವ್ರ ಗಮನಕ್ಕೆ ತಂದಿದ್ದೀನಿ ಆಲ್ರೆಡಿ. ಇದು ಯಾಕೆ ಈ ತರ ಆಗ್ತಾ ಇದೆ ಅಂತ ಅವ್ರು ಅದನ್ನ ಗಮನ ಹರಿಸ್ತೀವಿ ಅಂತಾನು ಹೇಳಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಅಲ್ಲ ಬಸವಣ್ಣ ಅವ್ರಿಗೆ ಬೇಕಿಲ್ಲ ಅಂದ್ಮೇಲೆ ನಾವು ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಗುರುಚ ಅವ್ರ ಆತರ ಮಾಡೋದಿಲ್ಲ. ಗುರುಚ ಅವರ ಗಮನಕ್ಕೆ ತರಬೇಕು ಅಂತಾನೆ ಅವ್ರ ಮಗಳಿಗೆ ಕಳ್ಸಿದೀವಿ. ಅವ್ರು ಏನ್ ಮಾಡ್ತಾರೆ ನಾಳೆ ನಾಡ್ದು ಗೊತ್ತಾಗತ್ತೆ. ಓಕೆ ಸರ್, ಲೆಟ್ us see what stand he will take. Anyway, I have brought her to her this. Okay. Anyway. Thank you. Sunita madam, we can conclude the meeting, please. Thank you. Sunita madam. ಸರ್. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ವಚನಗಳಲ್ಲಿ ಅರ್ಥದ ಸಾರ್ಥಕತೆ ಅನ್ನೋದು ಬಹಳ ಅತ್ಯದ್ಭುತವಾಗಿ ಮೂಡಿಬಂತು. ಹೀಗೆ ಪ್ರತಿ ವಾರ ಒಂದೊಂದು ಚಿಂತನೆಗೆ ನಮ್ಮನ್ನು ಹಚ್ತಾ ಇರುವ ಶರಣರಾದ ಡಾಕ್ಟರ್ ವಿಜಯಕುಮಾರ್ ಅಣ್ಣ ಅವರಿಗೆ ನಾನು ನಿಜವಾಗಿಯೂ ಪ್ರತಿಯೊಂದು ಹೆಂಗಿರ್ತಾವಂದ್ರೆ ಕಾರ್ಯಕ್ರಮ ನಮ್ಗ ಹೊಸ ಹೊಸ ಯೋಚನೆಗಳನ್ನ ಆಲೋಚಿಸೋದಕ್ಕೆ ಶರಣರು ಹೀಗೆ ಹೇಳಿರ್ಬೋದಾ, ಅದನ್ನ ಅವ್ರೊಂದ್ ಬೆಕ್ಕಿನ ಉದಾಹರಣೆ ಮೂಲಕ ಹೇಳಿದ್ರಲ್ಲ, ಅದು ಅತ್ಯದ್ಭುತವಾದದ್ದು. ಹೀಗೆ ನಡೀತಾ ಇರ್ಲಿ, ನಿರಂತರವಾಗಿ ಇದು ಒಂದು ಶರಣರ ಒಂದು ಚಿಂತನೆ ನಡೀತಾ ಇರ್ಲಿ ಅಂತ ಆಶಿಸ್ತಾ, ಬಹುರೂಪಿ ಚೌಡಯ್ಯನವರ ಒಂದು ವಚನ: ಅನುದಿನಗಳೆಂಬವು ಪ್ರಣತೆಯಾಗಿ, ವರುಷವೆಂಬವು ಬತ್ತಿಯಾಗಿ, ಜೀವ ಜಾತಿಯ ಬೆಳಗಿನ ನರಿಯಬೇಕು, ಬೆಳಗುಳ್ಳನಲ್ಲಿ ಆತ ನಡೆಸಿದಂತೆ ನಡೆಯಬೇಕು, ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು. ಎಣ್ಣೆ ಎಂಬ ಜೌವನ ಸವೆಯದ ಮುನ್ನ, ಬೆಳಗು ಕತ್ತಲೆಯಾಗದ ಮುನ್ನ, ರೇ ಕಣ್ಣ ಪ್ರಿಯ ನಾಗಿನಾಥ, ಬೆಳಗಿನಲ್ಲಿ ಅರಿಯಬೇಕು. ಶರಣು ಶರಣಾರ್ಥಿ. ಇದನ್ನ ಶ್ರದ್ಧಾ ಮೂರ್ಸಳ್ಳಿ ಸಾಕಿನಲ್ಲಿ ಆಡಿದಾಳೆ, ಬಹಳ ಅದ್ಭುತವಾಗಿದೆ. ಅದನ್ನೇ ನಾನು ಜ್ಞಾಪಿಸಿದ್ದೆ ಅವಾಗ್ಲೇ. ಬಹಳ ಅದ್ಭುತ
ಹೇಳಮ್ಮ, ಇಫ್ ಯು ಕ್ಯಾನ್. ಶ್ರದ್ಧಾ ಅವ್ರು ಇದ್ದಾರ ಇನ್ನು? ಸಾಕಿನಲ್ಲಿ ಹೇಳಿದ್ನ ಅನುದಿನಗಳೆಂಬವು ಪ್ರಣತೆಯಾಗಿ. ಯು ಕ್ಯಾನ್ ಕಂಟಿನ್ಯೂ. ಇಲ್ಲ ಇಲ್ಲ ಅನ್ಸತ್ರಿ ಅವ್ರು. ಓಕೆ 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 ರೈಟ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮುಂದಿನ ಎಲ್ಲರಿಗೂ ಶರಣ ಶರಣಾರ್ಥಿ. ಭೇಟಿ ಆಗೋಣ. ಥ್ಯಾಂಕ್ ಯು.